ಶಿರಾ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ಶ್ರೀ ಗಜಾನನ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಗುರುವಂದನಾ ಮತ್ತು ಬೀಳ್ಕೊಡುಗೆ ಸಮಾರಂಭ. ಶಿರಾ ಪಟ್ಟಣದ ಸಂತೆಪೇಟೆಯಲ್ಲಿರುವ ಶ್ರೀ ಗಜಾನನ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ದಿನಾಂಕ 6/9/2025 ಶನಿವಾರದಂದು ಗುರುವಂದನಾ ಮತ್ತು ಬೀಳ್ಕೊಡುಗೆ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಶಾಲಾ ಜೀವನದ ಮಹತ್ವದ ಘಟ್ಟವನ್ನು ಪೂರೈಸಿ ಮುನ್ನಡೆಯುತ್ತಿರುವ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಈ ಕಾರ್ಯಕ್ರಮಕ್ಕೆ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಾಗಿದ್ದರು. ಕಾರ್ಯಕ್ರಮವು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಯಿತು. ಈ ವರ್ಷ ಸೇವೆಯಿಂದ ನಿವೃತ್ತರಾಗುತ್ತಿರುವ ಶಿಕ್ಷಕ ಎಂ ಪಾಂಡುರಂಗಪ್ಪ ಅವರಿಗೆ ವಿಶೇಷ ಬೀಳ್ಕೊಡುಗೆ ಮತ್ತು ಗೌರವ ಸಲ್ಲಿಕೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿತ್ತು. ಪ್ರತಿಯೊಬ್ಬರಲ್ಲಿಯೂ ಕೂಡ ಕಲಿಯುವ ಸಾಮರ್ಥ್ಯ ಇದ್ದೇ ಇರುತ್ತದೆ ಎಂಬ ಘೋಷವಾಕ್ಯಕ್ಕೆ ತಕ್ಕಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪರಸ್ಪರರ ಮೇಲೆ ಹೊಂದಿರುವ ನಂಬಿಕೆಯನ್ನು ಪ್ರದರ್ಶಿಸಿದರು. ಶಿಕ್ಷಕ ಪಾಂಡುರಂಗಪ್ಪ ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ. ದೀರ್ಘಕಾಲದವರೆಗೆ ಶಾಲೆಯ ಸೇವೆಯನ್ನ ಸಲ್ಲಿಸಿದ ಗೌರವಾನ್ವಿತ ಶಿಕ್ಷಕ ಪಾಂಡುರಂಗಪ್ಪ ಅವರಿಗೆ ಭಾವಪೂರ್ಣ ಬೀಳ್ಕೊಡುಗೆಯನ್ನ ನೀಡಲಾಯಿತು ಮತ್ತು ಸಹ ಶಿಕ್ಷಕರು ಅವರ ಸೇವೆಯನ್ನ ಸ್ಮರಿಸಿ ಅವರ ಮಾರ್ಗದರ್ಶನ ಮತ್ತು ಬೋಧನೆಯಿಂದ ತಾವು ಪಡೆದ ಜ್ಞಾನ ಮತ್ತು ಬದುಕಿನ ಮೌಲ್ಯಗಳ ಬಗ್ಗೆ ಭಾವುಕವಾಗಿ ಮಾತನಾಡಿದರು. ಪಾಂಡುರಂಗಪ್ಪ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ವಿದ್ಯಾರ್ಥಿಗಳಿಗೆ ಯಶಸ್ವಿ ಜೀವನಕ್ಕೆ ಅಗತ್ಯವಿರುವ ಸಲಹೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಇತರ ಶಿಕ್ಷಕರಾದ ಎಚ್ಪಿ ಶರಣಪ್ಪ, ನರಸಿಂಹಮೂರ್ತಿ, ರಾಮಕೃಷ್ಣಪ್ಪ, ಅನಿತಾ ಅನಂತಯ್ಯ, ಮಹೇಶ್ ನವೋದಯ, ರವೀಂದ್ರ, ಮಂಜುನಾಥ್ ಬಿ ಮತ್ತು ಲಿಖಿತಾ ಮಂಜುನಾಥ್ ಸೇರಿದಂತೆ ಎಲ್ಲಾ ಸಿಬ್ಬಂದಿ ವರ್ಗದವರನ್ನ ಗೌರವಿಸಲಾಯಿತು. ವಿದ್ಯಾರ್ಥಿಗಳು ತಮ್ಮ ಪ್ರೀತಿಯ ಶಿಕ್ಷಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಹಳೆಯ ಗುರುಗಳನ್ನ ಮತ್ತು ಶಾಲಾ ದಿನಗಳನ್ನ ಸ್ಮರಿಸಿ ಸಂತೋಷವನ್ನ ಪಟ್ಟರು. ಭವಿಷ್ಯದತ್ತ ಹೆಜ್ಜೆ, ಉತ್ತಮ ಶಿಕ್ಷಣ ಮತ್ತು ಶಿಸ್ತಿನ ಜೀವನಕ್ಕೆ ಪ್ರೇರಣೆಯಾಗುವಂತೆ ಕರೆಯನ್ನ ನೀಡಿದರು. ಶಿಕ್ಷಕರು ಅವರಿಗೆ ಮುಂದಿನ ಜೀವನದಲ್ಲಿ ಉನ್ನತ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗಲಿ ಎಂದು ಹಾರೈಸಿದರು. ಇಡೀ ಕಾರ್ಯಕ್ರಮವು ಶಾಲಾ ಜೀವನದ ಮಹತ್ವ ಮತ್ತು ಗುರು ಶಿಷ್ಯರ ನಡುವಿನ ಪವಿತ್ರ ಸಂಬಂಧವನ್ನು ಸಾರುವಲ್ಲಿ ಯಶಸ್ವಿಯಾಗಿತ್ತು. ಸರ್ ಹಿಂದೆ ಬನ್ನಿ, ಸರ್ ಹಿಂದೆ ಬನ್ನಿ, ಒಂಚೂರು ಹಿಂದೆ ಸರ್, ಒಂಚೂರು ಹಿಂದೆ ಇರೋ. ಮೇಡಮ್ ಮುಂದೆ ನೋಡಿ. ಹಾಗೇರಿ ಸರ್ ಒಂದು ನಮ್ಮ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದಕ್ಕೆ ನನ್ನ ಧನ್ಯವಾದಗಳು ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿ ವೃಂದದವರು ತುಂಬು ಹೃದಯದಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರ ಮುಖಗಳನ್ನು, ಅವರ ಹಿಂದಿನ ಒಂದು ನೆನಪುಗಳನ್ನು ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತೈತೆ. ಎಲ್ಲರೂ ಸಹ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ, ಸುಂದರ ಜೀವನವನ್ನು ನಡೆಸ್ತಾ ಇದ್ದಾರೆ. ವಿದ್ಯಾಭ್ಯಾಸ ಕಡಿಮೆ ಆದರೂ ಪರವಾಗಿಲ್ಲ, ಅವರು ಉತ್ತಮ ನಾಗರಿಕರಾಗಿ ಒಂದು ಜೀವನವನ್ನು ಕಟ್ಕೊಂಡಿದ್ದಾರೆ. ಯಾರೂ ಸಹ ಒಂದು ಬೇರೆ ಒಂದು ಕೆಟ್ಟ ಒಂದು ಇದಕ್ಕೆ ಭಾಗಿಯಾಗದಂತೆ ನಮ್ಮ ಶಿಕ್ಷಕ ವೃಂದದ ಒಂದು ಹೇಳಿಕೆಗಳನ್ನು ಪರಿಪಾಲನೆ ಮಾಡ್ತಾ ಅವ್ರ ಜೀವನವನ್ನು ಕಟ್ಕೊಂಡಿದ್ದಾರೆ. ಇದನ್ನ ನೋಡ್ತಾ ಬಹಳ ಸಂತೋಷ ಆಗ್ತಾ ಐತೆ. ನಾನು ಇಲ್ಲಿಗೆ ಆಗಸ್ಟ್ 31, 2025 ನಾನು ನಿವೃತ್ತಿ ಹೊಂದಿದ್ದೇನೆ. ನನ್ನ 35 ವರ್ಷ ಶಿಕ್ಷಕರಿಂದ ತುಂಬ ಚೆನ್ನಾಗಿ ನಡೆದಿದೆ ಅಂತ ನಾನು ಭಾವಿಸ್ತಾ ಈ ನನ್ನ 2 ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ನನ್ನ ಹೆಸರು ಶರಣಪ್ಪ ಅಂತೇಳಿ ಗಜಾನನ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇಂದಿನ ಯುವ ಪೀಳಿಗೆಗೆ ನಾನು ಹೇಳುವಂಥದ್ದು ಏನಂದರೆ, ಇವತ್ತು ಸಾಮಾನ್ಯವಾಗಿ ಎಲ್ಲ ಪೋಷಕರು ಆಸೆಯನ್ನು ಪಡ್ತಕ್ಕಂಥದ್ದು ನನ್ನ ಮಗ ಇಂಜಿನಿಯರ್ ಆಗಲಿ, ನನ್ನ ಮಗ ಡಾಕ್ಟರ್ ಆಗಲಿ ಅಂಥೇಳಿ ಹೆಚ್ಚು ಆಸೆಯನ್ನು ಪಡ್ತಾರೆ. ಆದರೆ ಆ ಇಂಜಿನಿಯರು, ಡಾಕ್ಟ್ರು ಆದಂಥವರು
ಹೇಗೆ ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಸಮಾಜ ನೋಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ತಂದೆ ತಾಯಿಗಳನ್ನ ಈ ಇಂಜಿನಿಯರ್ ಆದಂಥವ್ರು, ಡಾಕ್ಟರ್ ಆದಂಥವ್ರು ಎಲ್ಲೋ ಒಂದು ಕಡೆ ಇದೆಂತ ಎಲ್ಲೋ ಒಂದು ಕಡೆ ಆಶ್ರಮಗಳಲ್ಲಿ ಬಿಡುವಂತಹ ಪರಿಸ್ಥಿತಿ, ವೃದ್ಧಾಶ್ರಮಗಳಲ್ಲಿ ಬಿಡುವಂತಹ ಪರಿಸ್ಥಿತಿ ಬಂದಿದೆ. ಸಾಮಾನ್ಯ ಕೆಲಸವನ್ನ ರೈತ ಅಥವಾ ಹಾರ್ಡ್ ವರ್ಕ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ತಂದೆ ತಾಯಿಗಳನ್ನ ನೋಡ್ಕೊಳ್ತಾರೆ ಅಂತಕ್ಕಂಥದ್ದು ನಾನಾದ್ರೂ ಭಾವಿಸಿದ್ದೇನೆ. ಅಂತಹ ಒಂದು ಉದ್ಯೋಗಗಳನ್ನ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ಮುಂದಿನ ಈ ಪೀಳಿಗೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ, ಸಮಾಜಕ್ಕೆ ಮಾದರಿಯಾಗಿರ್ರಿ, ಸಮಾಜಕ್ಕೆ ಒಂದು ಕೊಡುಗೆಯನ್ನ ಕೊಡ್ರಿ, ಒಳ್ಳೆಯ ಕೊಡುಗೆಯನ್ನ ಕೊಡ್ರಿ ಅಂತೇಳಿ ನಾನು ಯುವ ಪೀಳಿಗೆಯಲ್ಲಿ ಕೇಳ್ಕೊಳ್ತೀನಿ. ಇರಬೇಕಾಯಿತು, ಆದರೆ ಅನಿರೀಕ್ಷಿತವಾಗಿ ಅವರು ಮರಣವನ್ನು ಒಂದು ತೀರ್ಕೊಂಡ್ರು. ಆದರೆ ಅವ್ರು ಇದ್ದಿದ್ರೆ ಇನ್ನೂ ನಮ್ಮ ಮಕ್ಕಳು ಖುಷಿಯಾಗಿರ್ತಾ ಇದ್ರು, ಇನ್ನೂ ಚೆನ್ನಾಗಿ ಕಲಿತಾ ಇದ್ರು ಅಂತೇಳಿ ನನ್ನ ಭಾವನೆ.